ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 53, ಪುಟ ಸಂಖ್ಯೆ 310. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಹಾಗಾಗಿ ಮನುಷ್ಯನು ತನ್ನ ಕ್ಷಣರೂಪಿ ಬೀಜಗಳನ್ನು ಒಳ್ಳೆಯ ಫಸಲು ನೀಡಬಹುದಾದ ಸ್ಥಾನಗಳಲ್ಲಿ ವ್ಯಯ ಮಾಡಬೇಕು. ಮನುಷ್ಯ ಈ ಭೂಮಿಗೆ ಬಂದಾಗ ಒಬ್ಬನೇ ಬರುತ್ತಾನೆ, ಹಾಗೆಯೇ ಹೋಗುವಾಗ ಒಬ್ಬನೇ ಹೋಗುತ್ತಾನೆ. ಮುಪ್ಪಿನಲ್ಲಿ ಅವನ ಶರೀರ ಓಡಾಡಲಾಗದೆ ಅವನು ಇತರರೊಂದಿಗೆ ಸಂಪರ್ಕ ಕಳೆದುಕೊಳ್ಳುತ್ತಾನೆ. ಕೆಲವರು ಅವನನ್ನು ಭೇಟಿಯಾಗಲು ಬಂದರೂ ಅವನು ಇನ್ನೂ ಬದುಕಿರುವನಲ್ಲ, ಅವನನ್ನು ನೋಡಿ ಹೋಗುವುದು ನಮ್ಮ ಕರ್ತವ್ಯವೆಂಬ ಭಾವನೆಯಿಂದ ಮಾತ್ರ ಬರುತ್ತಾರೆ. ಅವನ ದುಸ್ಥಿತಿಯನ್ನು ನೋಡಲು ಬಂದವರು ಪರಮಾತ್ಮ ಅವನಿಗೆ ಬೇಗ ಮೃತ್ಯು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾರೆ. ಅವನು ಹಾಸಿಗೆಯಲ್ಲಿ ಮಲಗಿ ಮೃತ್ಯುವಿಗಾಗಿ ಕಾಯುವಾಗ ಅವನು ಬದುಕಿರಲು ಕಾರಣ ಕೇವಲ ಮೃತ್ಯು ಬರಲಿಲ್ಲವೆಂಬ ಕಾರಣಕ್ಕಾಗಿಯೇ ಆಗಿರುತ್ತದೆ. ಅಂತಹ ಸಂದರ್ಭಗಳಲ್ಲಿ ತಾನು ಜೀವನದಲ್ಲಿ ಮಾಡಿದ ಉತ್ತಮ ಕಾರ್ಯಗಳ ನೆನಪು ಅವನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ. ಅಂತಹ ಸಮಯದಲ್ಲಿ ಅವನು ಉತ್ತಮ ಸ್ಥಳಗಳಲ್ಲಿ ಬಿತ್ತಿದ ಉತ್ತಮ ಬೀಜಗಳು ಅವನಿಗೆ ಅಂತರಾತ್ಮ ನೆಮ್ಮದಿ ನೀಡುತ್ತದೆ. ಅವನ ಶರೀರ ಯಾವ ಸ್ಥಿತಿಯಲ್ಲೇ ಇರಲಿ, ಅಂತಹ ಸಂದರ್ಭದಲ್ಲಿ ಅವನ ಆತ್ಮವಂತೂ ಅವನ ಬಳಿಯಲ್ಲೇ ಇರುತ್ತದೆ. ನಾನು ಬೆಳೆಸಿದ ಲಾಹಿ ಎಲೆಗಳು ತುಂಬ ದೊಡ್ಡದಾಗಿ ಬೆಳೆದಿದ್ದವು. ನಾನು ಅವುಗಳನ್ನು ಕಿತ್ತು ಒಟ್ಟುಗೂಡಿಸಿದೆ. ಈಗ ಅದು ನನಗೆ 1 ವಾರದ ಮಟ್ಟಿಗೆ ಉಪಯೋಗಕ್ಕೆ ಬರುವಷ್ಟಿತ್ತು. ಎಲ್ಲ ಎಲೆಗಳನ್ನು ಕಿತ್ತು ದೊಡ್ಡ ಬಂಡೆಕಲ್ಲಿನ ಮೇಲೆ ಕುಳಿತು ಅವುಗಳನ್ನು ಕಂತೆಗಳಾಗಿ ಕಟ್ಟಿದೆ. ಅವುಗಳನ್ನು ಹೀಗೆ ಕಂತೆಗಳನ್ನಾಗಿ ಕಟ್ಟಿದಾಗ ಅಷ್ಟೊಂದು ಎಲೆಗಳನ್ನು ನಾನು ಸೃಷ್ಟಿಸಿರುವಂತಹದ್ದು, ನನ್ನಿಂದಾಗಿ ಅಷ್ಟು ಒಳ್ಳೆಯ ಕೃಷಿ ಉಂಟಾಗಿದೆ ಎಂಬ ಅಹಂಕಾರ ನನ್ನನ್ನು ಸಂತೋಷಗೊಳಿಸುತ್ತಿದೆ ಎಂದನಿಸುತ್ತಿತ್ತು. ಆದರೆ ವಾಸ್ತವದಲ್ಲಿ ನನ್ನ ಜೀವನದಲ್ಲಿ ಆ ಎಲ್ಲ ಫಸಲು ಇರಲಿ, ಒಂದು ಲಾಹಿ ಎಲೆಯನ್ನು ಸೃಷ್ಟಿಸಲು ಸಾಧ್ಯವಿತ್ತೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಬೀಜದಿಂದ ಚಿಕ್ಕ ಗಿಡ ಮೂಡುತ್ತದೆ. ಆ ಎಳೆ ಚಿಕ್ಕ ಗಿಡ ದೊಡ್ಡವಾಗಿ ಬೆಳೆಯುತ್ತದೆ. ಚಿಗುರೆಲೆಗಳಿಂದ ದೊಡ್ಡ ಎಲೆಗಳು, ಹೀಗೆ ಎಲ್ಲವನ್ನು ಪರಮಾತ್ಮ ನಿರ್ಮಾಣ ಮಾಡುತ್ತಾನೆ. ಆ ಬೀಜ ಮೊಳಕೆಯೊಡೆಯುವಂತೆ ಚಿಕ್ಕ ಗಿಡವಾಗಿ ಬೆಳೆಯುವಂತೆ ಮಾಡುವ ಶಕ್ತಿಯು ಪರಮಾತ್ಮನದ್ದು. ಹಾಗಿರುವಾಗ ನಾನೇ ನಿರ್ಮಾಣ ಮಾಡಿರುವ ಅಹಂಕಾರ ನನಗೇಕೆ ಬರಬೇಕು? ನನ್ನಲ್ಲಿರುವ ಈ ಅಹಂಕಾರ ವ್ಯರ್ಥವಾದದ್ದು. ಈ ಅಹಂಕಾರ ನನ್ನೊಳಗಿದ್ದುದರಿಂದ ನಾನು ಇಷ್ಟೊಂದು ಎಲೆಗಳನ್ನು ಬೆಳೆಸಿದ್ದೇನೆಂದು ಆನಂದ ಪಡುವಂತೆ ಮಾಡಿದೆ. ಈ ಅಹಂಕಾರ ಇಲ್ಲದಿದ್ದರೆ ನಾನು ಇದು ಪರಮಾತ್ಮನ ಕೃಪೆಯಿಂದ ಬೆಳೆದಿದೆ, ಇಷ್ಟೊಂದು ಸಮೃದ್ಧ ಕೊಯ್ಲನ್ನು ಕೊಡುವಲ್ಲಿ ಪರಮಾತ್ಮನು ಎಷ್ಟೊಂದು ಅನುಗ್ರಹವನ್ನು ದಯಪಾಲಿಸಿದ್ದಾನೆನ್ನುತ್ತಿದ್ದೆ. ಆದರೆ ಹಾಗಾಗಲಿಲ್ಲ. ನನ್ನ ಅಹಂಕಾರದಿಂದಾಗಿ ಪರಮಾತ್ಮನನ್ನು ಮರೆತಿದ್ದೆ. ಒಂದು ಎಲೆಯು ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ಅಲ್ಲಾಡಲು ಸಾಧ್ಯವಿಲ್ಲವೆಂಬುದನ್ನು ನಾನು ಮರೆತಿದ್ದೆ. ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ಒಂದು ಎಲೆಯು ಬೆಳೆಯುವುದಾದರೂ ಹೇಗೆ ಎಂಬುದನ್ನು ನೆನೆಯದೆ ಹೋದೆ. ನಾನು ಪ್ರತಿ ಎಲೆಯನ್ನು ಪರಮಾತ್ಮನ ಪ್ರಸಾದವೆಂದು ಪರಿಗಣಿಸಿ ಕಂತೆಗಳನ್ನಾಗಿ ಕಟ್ಟಿ ಕುಟೀರದ ಕಡೆ ನಡೆಯಲಾರಂಭಿಸಿದೆ. ಈ ಫಸಲು ಪರಮಾತ್ಮನ ಪ್ರಸಾದವೆಂದು ಪರಿಗಣಿಸುತ್ತಾ ನಡೆಯುತ್ತಿದ್ದುದರಿಂದ ನಾನು ಹೊತ್ತಿದ್ದ ಹೊರೆಯ ತೂಕ ಗೊತ್ತಾಗುತ್ತಿರಲಿಲ್ಲ. ನಾನು ಬೆಟ್ಟವನ್ನು ಸುಲಭವಾಗಿ ಏರುತ್ತಿದ್ದೆ. ಎಲ್ಲವೂ ಆನಂದದಾಯಕವಾಗಿ ತೋರುತ್ತಿತ್ತು. ನನಗೆ 1 ವಾರಕ್ಕೆ ಸಾಕಾಗುವಷ್ಟು ಭೋಜನದ ವ್ಯವಸ್ಥೆ ಆಗಿತ್ತು.
ಒಬ್ಬನಿಗೆ ತನ್ನ ಆಹಾರವನ್ನು ತಾನೇ ಬೇಯಿಸಿಕೊಂಡು ತಾನೇ ತಿನ್ನುವ ಅವಕಾಶ ಬಹಳ ವಿರಳವಾಗಿ ಸಿಗುವಂತಹದ್ದು. ತನಗೆ ಇಷ್ಟವಾದ ಆಹಾರವನ್ನು ಅವನು ತಯಾರು ಮಾಡಬಹುದು. ಅದರ ರುಚಿ ಹೇಗಿರಬಹುದು, ಯಾರು ಅದನ್ನು ತಿನ್ನುತ್ತಾರೆ, ಎದುರಿಗಿರುವ ವ್ಯಕ್ತಿ ಅದನ್ನು ತಿನ್ನುತ್ತಾನೋ ಇಲ್ಲವೋ ಎಂಬ ಚಿಂತೆಗಳಿರುವುದಿಲ್ಲ. ತಾನು ಬೇಯಿಸಿದ ಆಹಾರ ಹೇಗೆ ಬೇಕಾದರೂ ಇರಲಿ, ಅದರ ಸ್ವಾದ ಬಹಳ ಆನಂದದಾಯಕವಾಗಿರುತ್ತದೆ. ಹೀಗೆ ಯೋಚಿಸುತ್ತಾ ನಡೆದಾಗ ಕುಟೀರವನ್ನು ತಲುಪಿದ್ದೇ ಗೊತ್ತಾಗಲಿಲ್ಲ. ಸಾಯಂಕಾಲವಾಗಿ ಬಿಟ್ಟಿತ್ತು. ನಾನು ಬೆಳಗಿನಿಂದ ಏನನ್ನೂ ತಿಂದಿರಲಿಲ್ಲ. ಸ್ನಾನ ಮಾಡಿ ಕುಟೀರದೊಳಗೆ ಹೋಗಿ ಲಾಹಿ ಎಲೆಗಳಲ್ಲಿ ಅಂಟಿಕೊಂಡಿದ್ದ ಮಣ್ಣನ್ನು ತೆಗೆದು ತೊಳೆದು ಎಲೆಗಳನ್ನು ಬೇರೆ ಮಾಡಿ ದಂಟಿನ ಭಾಗವನ್ನು ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ದೊಡ್ಡ ಬಿದಿರಿನ ತುಂಡಿನೊಳಗೆ ತುರುಕಿ ನೀರು ತುಂಬಿಸಿ ಇನ್ನೊಂದು ತುದಿಗೆ ಬಾಳೆ ಎಲೆಗಳನ್ನು ಕಟ್ಟಿ ಮುಚ್ಚಿ ಬೆಂಕಿಯ ಮೇಲೆ ಇಟ್ಟು ಬೇಯಿಸಿ ಬಾಳೆಯ ಎಲೆಯ ಮೇಲೆ ಬಡಿಸಿಕೊಂಡು ಅಂದಿನ ಲಾಹಿ ಎಲೆಗಳ ಭೋಜನ ಮಾಡಿದೆ. ಈ ರೀತಿಯ ಭೋಜನವನ್ನು ಅವಶ್ಯಕತೆಗಿಂತ ಹೆಚ್ಚು ತಿನ್ನಲು ಸಾಧ್ಯವಿರಲಿಲ್ಲ. ಮನುಷ್ಯ ಜೀವಿಸುವುದಕ್ಕಾಗಿ ತಿನ್ನಬೇಕೇ ಹೊರತು ತಿನ್ನುವುದಕ್ಕಾಗಿ ಜೀವಿಸಬಾರದು. ಕೆಲವೊಮ್ಮೆ ನಾನು ಲಾಹಿ ಎಲೆಗಳೊಂದಿಗೆ ಶುಂಠಿ ಹಾಗೂ ಜಾಯಿಪತ್ರೆಯನ್ನು ಲಭ್ಯವಿದ್ದಾಗ ಸೇರಿಸುತ್ತಿದ್ದೆ. ಅದು ರುಚಿಯಾಗಿರುತ್ತಿತ್ತು. ಇದನ್ನು ಬೇರೆ ಬೇರೆ ವಸ್ತುಗಳೊಂದಿಗೆ ಬೇರೆ ಬೇರೆ ಬಗೆಯಾಗಿ ಬೇಯಿಸಬಹುದಿತ್ತು. ಕೆಲವೊಮ್ಮೆ ಕಾಡು ಹಣ್ಣುಗಳನ್ನು, ಕಾಡು ಬಾಳೆಗಳನ್ನು ಹಾಕಿ ಬೇಯಿಸುತ್ತಿದ್ದೆ. ಈ ಹಣ್ಣುಗಳನ್ನು ಬೇಯಿಸಿ ಮೃದುವಾದ ಹಿಟ್ಟಾಗುವಂತೆ ಜಜ್ಜಿಯೂ ತಿನ್ನಬಹುದಿತ್ತು. ಈ ರೀತಿಯಾದ ಆಹಾರ ಸೇವಿಸಿ ನನ್ನ ನಾಲಿಗೆ ರುಚಿ ಕಳೆದುಕೊಂಡಿತ್ತು. ಇಲ್ಲಿ ಯಾವುದು ಲಭ್ಯವಿದೆಯೋ ಅವುಗಳನ್ನು ತಿನ್ನುತ್ತಿದ್ದೆ. ನನ್ನ ಗುರುಗಳೆಲ್ಲರೂ ಶಾಕಾಹಾರಿಗಳಾಗಿದ್ದರು. ಗುರುದೇವರು ಕೂಡ ಶುದ್ಧ ಶಾಕಾಹಾರಿಯಾಗಿದ್ದರು. ಇಲ್ಲಿ ನದಿಯಲ್ಲಿ ತಿನ್ನಲು ಯೋಗ್ಯವಾದ ಮೀನುಗಳು ಬೇಕಾದಷ್ಟು ಇದ್ದವು. ಅಲ್ಲಿ ಮೀನುಗಾರಿಕೆ ಇಲ್ಲದ ಕಾರಣ ಅವುಗಳು ಅಧಿಕ ಸಂಖ್ಯೆಯಲ್ಲಿ ವಾಸ ಮಾಡಿಕೊಂಡಿದ್ದವು. ನಾನು ಸ್ನಾನ ಮಾಡಲು ನೀರಿಗೆ ಇಳಿದಾಗಲಂತೂ ಯಾವುದೇ ಭಯವಿಲ್ಲದೆ ನನ್ನ ಬಳಿ ಬಂದು ನನ್ನ ಶರೀರವನ್ನು ಮುಟ್ಟುತ್ತಿದ್ದವು. ಆಗ ಕೂಡಲೇ ನನ್ನ ಗುರುದೇವರು ಹೇಳಿದ ಮಾತು ನೆನಪಾಗುತ್ತಿತ್ತು. ಆ ಮೀನುಗಳನ್ನು ನೋಡು, ಅವುಗಳನ್ನು ಯಾರು ಹಿಡಿಯುವವರಿಲ್ಲದ ಕಾರಣ ಇಷ್ಟೊಂದು ಅಧಿಕ ಸಂಖ್ಯೆಯಲ್ಲಿವೆ. ಅವುಗಳನ್ನು ಹಿಡಿಯುವುದು ಯೋಗ್ಯವಲ್ಲ. ಈ ಮೀನುಗಳಿಗೆ ಅವುಗಳದ್ದೇ ಆದ ಜೀವವಿದೆ. ಹಾಗೆ ಪರಮಾತ್ಮನ ಅಂಶವೂ ಅವುಗಳಲ್ಲಿದೆ. ಅವುಗಳಲ್ಲಿರುವ ಪರಮಾತ್ಮನ ಅಂಶದೊಂದಿಗೆ ನಾವು ಸಮರಸವನ್ನು ಸ್ಥಾಪಿಸಬೇಕು. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿರುವ ವ್ಯಕ್ತಿಗೆ ಮಾಂಸಾಹಾರ ಯೋಗ್ಯವಲ್ಲ. ಆಧ್ಯಾತ್ಮಿಕ ಅಭ್ಯಾಸವನ್ನು ಮಾಡುವ ವ್ಯಕ್ತಿ ತನ್ನೊಳಗಿನ ಸಜೀವ ಶಕ್ತಿಗಳನ್ನು ಜಾಗೃತಗೊಳಿಸುತ್ತಿರುತ್ತಾನೆ. ತನ್ನಲ್ಲಿರುವ ಸಾಮರ್ಥ್ಯಕ್ಕೆ ಜೀವ ತುಂಬಿಸುತ್ತಿರುತ್ತಾನೆ. ಅಂತಹ ಸಜೀವ ಶಕ್ತಿಯನ್ನು ಜಾಗೃತಗೊಳಿಸುವ ಸಂದರ್ಭದಲ್ಲಿ ಅದರ ಜೊತೆಗೆ ಹೊರಗಿನ ಪ್ರಾಣಿಗಳನ್ನು, ಮೀನುಗಳನ್ನು ಸಾಯಿಸಿ ತಿಂದು ಅವುಗಳ ಶರೀರದ ಮಾಧ್ಯಮದಿಂದ ನಿರ್ಜೀವ ಸಾಮರ್ಥ್ಯವನ್ನು ಹೀರಿಕೊಂಡರೇನಾಗುತ್ತದೆ? ಹಾಗಾಗಿ ಮಾಂಸಾಹಾರ ಸೇವಿಸುವುದು ಯೋಗ್ಯವಲ್ಲ. ಹಿಂಸೆಯು ಮಾನವನ ಮೂಲ ಸ್ವಭಾವಕ್ಕೆ ವಿರುದ್ಧವಾದದ್ದು. ಅವನ ಶುದ್ಧ ಸ್ವಭಾವಕ್ಕೆ ವ್ಯತಿರಿಕ್ತವಾದದ್ದು. ತನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇನ್ನೊಬ್ಬರ ಜೀವವನ್ನು ತೆಗೆಯುವುದು ಎಷ್ಟು ಉಚಿತ? ಈ ಪ್ರಾಣಿಗಳನ್ನು ಸಾಯಿಸುವುದರ ಮೂಲಕ ಮನುಷ್ಯ ತನ್ನೊಳಗೆ ಅಡಗಿರುವ ಮನುಷ್ಯತ್ವವನ್ನೇ ಕೊಲ್ಲುತ್ತಿದ್ದಾನೆ. ಮಾನವೀಯತೆಯು ಮನುಷ್ಯನೊಳಗಿನ ಶಕ್ತಿಯಾಗಿದೆ. ಆ ಮನುಷ್ಯತ್ವವನ್ನು ಯಾವುದೇ ಕ್ರಿಯೆಯಿಂದ ಕೊಲ್ಲುವುದು ತಪ್ಪು. ಮನುಷ್ಯನು ಆಧ್ಯಾತ್ಮಿಕ ಸ್ಥಿತಿಗೆ ತಲುಪುತ್ತಾ ಹೋದ ಹಾಗೆ ಅವನ ಅಹಿಂಸಾ ವಲಯವು ಹೆಚ್ಚಾಗುತ್ತಾ ಹೋಗುತ್ತದೆ. ಮೊದಲು ಅಹಿಂಸೆ ಎಂದಾಗ ಅದು ನಮ್ಮ ಶರೀರಕ್ಕೆ ಸಂಬಂಧಿಸಿದ ಹಿಂಸೆಯನ್ನು ಸೂಚಿಸುತ್ತದೆ. ಆದರೆ ಅಹಿಂಸೆಯನ್ನು ವಿಸ್ತಾರವಾದ ವಲಯದಲ್ಲಿ ನೋಡಿದಾಗ ಅದಕ್ಕೆ ವೈಚಾರಿಕ ಸ್ವರೂಪವು ಬರುತ್ತದೆ. ನಿನ್ನಿಂದಾಗಿ ಯಾರಿಗಾದರೂ ದುಃಖವಾಗಿದ್ದರೆ ಅದು ಕೂಡ ಹಿಂಸೆಯ ವಿಷಯಕ್ಕೆ ಸೇರಿದ್ದಾಗಿರುತ್ತದೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀನು ಒಂದು ಶಬ್ದವನ್ನು ಕೂಡ ಇನ್ನೊಬ್ಬನನ್ನು ನೋಯಿಸಲು ಉಪಯೋಗಿಸಬಾರದೇಕೆಂದರೆ ಅದು ಹಿಂಸೆಯೇ. ಇದನ್ನು ಶಾಬ್ದಿಕ ಹಿಂಸೆ ಎನ್ನುತ್ತಾರೆ. ಶಾಬ್ದಿಕ ಹಿಂಸೆಯು ಶಾರೀರಿಕ ಹಿಂಸೆಗಿಂತಲೂ ಅಪಾಯಕಾರಿ.
ಇದು ಸಾಮಾನ್ಯವಾಗಿ ಹೇಗಾಗುತ್ತದೆ ಎಂದರೆ, ನಮ್ಮ ಮಾತಿನಿಂದ ಗಾಯಗೊಂಡ ವ್ಯಕ್ತಿ ಜೀವನ ಪೂರ್ತಿ ಮನಸ್ಸಿನ ಗಾಯದಿಂದ ನರಳುತ್ತಿರುತ್ತಾನೆ. ಇದು ಹೆಚ್ಚು ಘಾತಕವೇಕೆಂದರೆ ಶರೀರಕ್ಕೆ ಆದ ಗಾಯ ಮಾಸಬಹುದು, ಆದರೆ ಮನಸ್ಸಿಗೆ ಆದ ಗಾಯ ಮಾಸುವುದಿಲ್ಲ. ಆ ಗಾಯದಿಂದಾಗಿ ಅವನು ಜೀವನ ಪೂರ್ತಿ ದುಃಖಿ ವ್ಯಕ್ತಿಯಾಗಿರುತ್ತಾನೆ. ಆದ್ದರಿಂದ ಒಬ್ಬನು ಅಹಿಂಸೆಯ ಅರ್ಥವನ್ನು ವಿಸ್ತಾರವಾಗಿ ಗ್ರಹಿಸಿಕೊಳ್ಳಬೇಕಾಗುತ್ತದೆ. ಸಾಮಾನ್ಯವಾಗಿ ಯಾರು ಒಳಗಿನಿಂದ ಗಾಯಗೊಂಡಿರುತ್ತಾರೋ ಅವರು ಬೇರೆಯವರನ್ನು ನೋಯಿಸುತ್ತಾರೆ. ಇದರ ಅರ್ಥ ಬೇರೆಯವರನ್ನು ನೋಯಿಸುವುದರ ಮೂಲಕ ತಮ್ಮ ಗಾಯವನ್ನು ಆಗಾಗ್ಗೆ ಕೆದಕುತ್ತಿರುತ್ತಾರೆಂಬುದು. ಈ ರೀತಿಯಾಗಿ ಅವರು ತಮಗೆ ಹಿಂಸೆಯನ್ನುಂಟು ಮಾಡಿಕೊಳ್ಳುತ್ತಾರೆ. ತನ್ನ ಒಳಗೆ ಗಾಯವಿಲ್ಲದವರು ಇತರರಿಗೆ ಹೇಗೆ ಗಾಯ ಉಂಟು ಮಾಡಲು ಸಾಧ್ಯ? ಯಾವುದೇ ವಸ್ತುವಾದರೂ ಇನ್ನೊಬ್ಬರಿಗೆ ಕೊಡುವ ಮೊದಲು ಅದು ಸ್ವಯಂ ನಮ್ಮಲ್ಲೇ ಇರಬೇಕು. ಇನ್ನೊಬ್ಬನನ್ನು ಬೈಯುವುದಾದರೆ ಅವನಿಗೆ ಯಾರಿಂದಾದರೂ ಬೈಗುಳ ಸಿಕ್ಕಿದಲ್ಲಿ ಮಾತ್ರ ಅದನ್ನು ಇನ್ನೊಬ್ಬನ ಮೇಲೆ ಪ್ರಯೋಗ ಮಾಡಲು ಸಾಧ್ಯವಾಗುತ್ತದೆ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಇನ್ನೊಬ್ಬರಿಂದ ಬೈಸಿಕೊಂಡಿರುವುದಿಲ್ಲವೋ ಅಂತಹ ವ್ಯಕ್ತಿಯು ಇನ್ನೊಬ್ಬನನ್ನು ಬೈಯಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ನಿಂದನೆಗೆ ಒಳಗಾಗಿರುವುದಿಲ್ಲವೋ ಅವನಿಗೆ ನಿಂದನೆ ಎಂದರೆ ಏನು ಎಂದು ತಿಳಿದಿರುವುದಿಲ್ಲ. ಹಾಗಿರುವಾಗ ಅವನು ಇನ್ನೊಬ್ಬರನ್ನು ನಿಂದಿಸಲು ಹೇಗೆ ಸಾಧ್ಯ? ಅವನಲ್ಲಿ ಬೈಗುಳಗಳೇ ಇಲ್ಲದಿರುವಾಗ ಇನ್ನೊಬ್ಬನನ್ನು ಬೈಯಲು ಹೇಗೆ ಸಾಧ್ಯ? ಬೈಗುಳು ಎಂಬುದು ಒಬ್ಬನು ನಿನ್ನ ವಿರುದ್ಧ ಎಸಗಿರುವ ಹಿಂಸೆ. ಅದನ್ನು ನೀನು ನೆನಪಿಟ್ಟುಕೊಂಡು ಮತ್ತೊಬ್ಬನಿಗೆ ಪ್ರತಿಯಾಗಿ ದಾಳಿ ಮಾಡಲು ಉಪಯೋಗಿಸುವೆ. ಆದ್ದರಿಂದ ನಿಂದನೆಗೆ ಒಳಪಟ್ಟ ವ್ಯಕ್ತಿಯು ಇನ್ನೊಬ್ಬರನ್ನು ನಿಂದಿಸುತ್ತಲೇ ಇರುತ್ತಾನೆ. ನಿಂದನೆ ಎಂಬುದು ಒಂದು ಕೆಟ್ಟ ಭಾವನೆ. ಯಾರಲ್ಲಿ ಕೆಟ್ಟ ಭಾವನೆಗಳು ಇರುವುದಿಲ್ಲವೋ ಅವನಿಗೆ ಇನ್ನೊಬ್ಬನನ್ನು ನಿಂದಿಸಲು ಸಾಧ್ಯವಾಗುವುದಿಲ್ಲ. ಒಬ್ಬನ ಮನಸ್ಸು ಕಲ್ಮಶಗೊಂಡಾಗ ಅದು ಇನ್ನೊಬ್ಬನನ್ನು ನಿಂದಿಸುವ ಸಾಧ್ಯತೆಯನ್ನು ಹೊಂದಿರುತ್ತದೆ. ಹಾಗೆಯೇ ನಿಂದಿಸುವ ಪದಗಳು ನೋವನ್ನುಂಟು ಮಾಡುತ್ತವೆ. ಹಾಗಾಗಿ ಪದಗಳನ್ನು ನೋವನ್ನುಂಟು ಮಾಡಲು ಬಳಸುವುದು ಕೂಡ ಹಿಂಸೆಯ ವಲಯಕ್ಕೆ ಸೇರಿದ್ದಾಗಿದೆ. ಈ ಕಾರಣಕ್ಕಾಗಿ ಇನ್ನೊಬ್ಬರನ್ನು ಬೈಯುವುದು ಹಿಂಸೆಯಾಗುತ್ತದೆ. ಆ ಪ್ರಕಾರ ಇದಕ್ಕೆ ತದ್ವಿರುದ್ಧವಾಗಿ ನನ್ನ ಜೀವನದಲ್ಲಿ ಕೆಲವು ಋಷಿಮುನಿಗಳು ಇನ್ನೊಬ್ಬರನ್ನು ಬೈಯುವುದನ್ನು ನೋಡಿದ್ದೇನೆ. ನಾನೇ ಹಲವಾರು ಋಷಿಮುನಿಗಳಿಂದ ಬೈಸಿಕೊಂಡಿದ್ದೇನೆ. ಆದರೆ ನಾನು ಯಾವತ್ತೂ ಬೇಸರಗೊಂಡಿಲ್ಲ. ಬದಲಾಗಿ ಬೈಸಿಕೊಂಡ ಮೇಲೆ ನಾನು ಬಹಳಷ್ಟು ಆನಂದವನ್ನು ಪಡೆಯುತ್ತಿದ್ದೆ. ಅವರ ಉದ್ದೇಶ ನನ್ನನ್ನು ಕೆಟ್ಟ ಪದಗಳಿಂದ ನೋಯಿಸುವುದಾಗಿರಲಿಲ್ಲ. ಅವರ ಬೈಗುಳದಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿಲ್ಲ. ಅವರ ಉದ್ದೇಶ ನನ್ನನ್ನು ನೋಯಿಸುವುದು ಅಲ್ಲವಾದಾಗ ನನಗೆ ನೋವುಂಟಾಗುವುದಾದರೂ ಹೇಗೆ? ಹಾಗಾಗಿ ನಾನು ಯಾವತ್ತೂ ಬೇಸರ ಪಟ್ಟುಕೊಳ್ಳುತ್ತಿರಲಿಲ್ಲ. ಬದಲಿಗೆ ಗುರುಗಳು ನನ್ನಲ್ಲಿರುವ ತಪ್ಪುಗಳನ್ನು ನಿಂದಿಸುತ್ತಾರೆ ಎಂದು ನನಗೆ ಆನಂದವಾಗುತ್ತಿತ್ತು. ಅವರು ನನ್ನ ಅಹಂಕಾರವನ್ನು ಮುರಿಯಲು ನಿಂದಿಸುತ್ತಿದ್ದರು. ಯಾವ ಪ್ರಕಾರ ಕಬ್ಬಿಣವು ಕಬ್ಬಿಣದಿಂದಲೇ ಕತ್ತರಿಸಲ್ಪಡುತ್ತದೆಯೋ ಹಾಗೆಯೇ ನಮ್ಮ ವ್ಯವಹಾರದ ಅರ್ಥವಾಗಿತ್ತು. ಗುರುವಿನಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇಲ್ಲದಿರುವಾಗ ಅವರು ಇನ್ನೊಬ್ಬರನ್ನು ಬೈಯುವುದರ ಮೂಲಕ ಕೆಡುಕನ್ನು ಉಂಟು ಮಾಡಲು ಹೇಗೆ ಸಾಧ್ಯ? ಗುರುಗಳ ಮಾತಿನ ಬಾಣಗಳು ನನ್ನ ಗರ್ವದ ಮೇಲೆ ಇರುತ್ತಿದ್ದವು. ನನ್ನ ಅಹಂಕಾರವನ್ನು ನಷ್ಟಗೊಳಿಸುವ ಉದ್ದೇಶದಿಂದ ಮಾತಿನ ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು. ಹಾಗೆಯೇ ನನ್ನ ಚಿತ್ತವು ಆ ಶಬ್ದಗಳಿಂದ ಪ್ರಸನ್ನಗೊಳ್ಳುತ್ತಿತ್ತು. ವಾಸ್ತವದಲ್ಲಿ ಗುರು ಸಾಮಾಜಿಕ ವ್ಯವಹಾರದಿಂದ ಹೊರತಾಗಿರುತ್ತಾರೆ. ಅವರ ಮೂಲಕ ನಡೆಯುವ ವ್ಯವಹಾರವನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲವೇಕೆಂದರೆ ಅವರ ವ್ಯವಹಾರ ವಿಭಿನ್ನವಾಗಿ ಕಾಣುತ್ತದೆ. ಅವರ ಒಳಮುಖವಾದ ವ್ಯವಹಾರ ಬೇರೆಯೇ ಆಗಿರುತ್ತದೆ. ನಮ್ಮ ನೋಡುವ ದೃಷ್ಟಿ ಅಷ್ಟೊಂದು ಸಮಗ್ರವಾಗಿ ಮತ್ತು ವ್ಯಾಪಕವಾಗಿ ಇರುವುದಿಲ್ಲ. ಹಾಗೆಯೇ ಯಾವ ವ್ಯವಹಾರವು ನಮಗೆ ಕಾಣುತ್ತದೆಯೋ ಅದು ನಿಜವಾಗಿರುವುದಿಲ್ಲ. ಯಾವುದು ನಿಜವಾಗಿರುತ್ತದೆಯೋ ಅದು ನಮಗೆ ಕಾಣುವುದಿಲ್ಲ. ಹಾಗಾಗಿ ಗುರುವಿನ ವ್ಯವಹಾರವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಯಾವತ್ತೂ ಸಾಧ್ಯವಿಲ್ಲ. ವ್ಯವಹಾರದಿಂದ ನಿನಗೆ ಹೇಗನಿಸಿತು ಎಂಬುದರ ಕಡೆ ಗಮನ ಹರಿಸು. ವ್ಯವಹಾರ ಏನು ಬೇಕಾದರೂ ಆಗಲಿ,
ಭಾವಕ್ಕೆ ಮಾತ್ರ ಮಹತ್ವ ನೀಡಿದಾಗ ಚೈತನ್ಯದ ಕಂಪನವು ನಿರಂತರವಾಗಿ ನಿನ್ನ ಮೇಲೆ ಸುರಿಯಲಾರಂಭಿಸುತ್ತದೆ. ಕೆಲವೇ ಭಾಗ್ಯಶಾಲಿ ವ್ಯಕ್ತಿಗಳಿಗೆ ತಮ್ಮ ಜೀವಿತ ಕಾಲದಲ್ಲಿ ಇದನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಗುರುವನ್ನು ಅವರ ನಡವಳಿಕೆಯಿಂದ ಹಿಡಿಯಲು ಆಗುವುದಿಲ್ಲ. ಅವನ ವರ್ತನೆ ಒಂದಾದರೆ ಅವರ ನಿತ್ಯದ ನಡವಳಿಕೆ ಇದಕ್ಕೆ ವಿರುದ್ಧವಾಗಿರುತ್ತದೆ. ಹಾಗಾಗಿ ಗುರುವಿನ ವ್ಯವಹಾರವನ್ನು ನೋಡಿ ಅವರನ್ನು ಹಿಡಿದುಕೊಂಡಿರಲು ಹೇಗೆ ಸಾಧ್ಯ? ಅದರ ಸಂಭವವೇ ಇಲ್ಲ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.